ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪ್ರೈಸ್ ದ ಲಾರ್ಡ್. ಈ ಸುಂದರವಾದಂಥ ದಿನದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ಸಂತೋಷಿಸುತ್ತೇನೆ. ದೇವರು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ಈ ದಿನದ ದೈವಿಕ ಸಂದೇಶವನ್ನು ಕೇಳುವುದಕ್ಕಾಗಿ ನಮ್ಮ ಮನಸ್ಸುಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮೊಟ್ಟಿಗೆ ಮಾತನಾಡಲಿ, ನಮ್ಮನ್ನು ಪ್ರಬೋಧಿಸಲಿ, ನಮ್ಮನ್ನು ಎಚ್ಚರಿಸಲಿ ಹಾಗೂ ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾವು ದೇವರನ್ನು ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೇ, ನಾವು ನಿನ್ನ ವಾಕ್ಯವನ್ನು ಕಲಿಯೋದಕ್ಕಾಗಿ ಸೇರಿ ಬಂದಿದ್ದೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಆಶೀರ್ವಾದವನ್ನು ಇದನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳಿಗೆ ದಯಪಾಲಿಸು. ಈ ವಾಕ್ಯದಿಂದ ನಾವು ಬಲವನ್ನು ಪಡೆದು ನಿನ್ನ ಬರೋಣದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಕೃಪೆ ಮಾಡು. ಯೇಸು ಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ. ಈ ದಿನದ ಸಂದೇಶಕ್ಕೆ ನಿಮ್ಮ ಮನೋನೇತ್ರಗಳನ್ನು ಬೆಳಗುವಂತೆ ನಾವು ಈಗಾಗಲೇ ಪ್ರಾರ್ಥನೆ ಮಾಡಿದ್ದೇವೆ. ಈಗ ನಾವು ನೇರವಾಗಿ ದೇವರ ವಾಕ್ಯದ ಭಾಗಕ್ಕೆ ಹೋಗೋಣ. ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದ 23ನೇ ವಚನಕ್ಕೆ ತಿರುಗಿಸುವ ಹಾಗೆ ಕೇಳಿಕೊಳ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 4 ವಚನ 23. ಪ್ರೊವರ್ಬ್ಸ್ ಚಾಪ್ಟರ್ 4 ವರ್ಸ್ 23 ಏನು ಹೇಳ್ತಾ ಇದೆ ಇಲ್ಲಿ ದೇವರ ವಾಕ್ಯ? ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಗಾಡ್ ಯುವರ್ ಹಾರ್ಟ್ ಅಂತ ಹೇಳುತ್ತೆ. ಅಂದರೆ ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡ್ಕೋ. ಯಾಕೆ ದೇವರು ನಮ್ಮ ಹೃದಯದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹೃದಯ ಅಷ್ಟೊಂದು ಪ್ರಾಮುಖ್ಯನ? ಎಸ್, ಅಫ್ಕೋರ್ಸ್ ನಮಗೆ ಗೊತ್ತಿದೆ ನಮಗೆ ಹೃದಯ ಎಷ್ಟು ಮುಖ್ಯ ಅಂತೇಳಿ. ಹೃದಯ ಅಂತ ಹೇಳುವಾಗ ಈ ಫಿಸಿಕಲ್ ಹಾರ್ಟ್ ಬಗ್ಗೆ ನಾವು ಯೋಚನೆ ಮಾಡ್ತಿರ್ಬೋದು ಅಲ್ವಾ? ಅಂದರೆ ಈ ಫಿಸಿಕಲ್ ಹಾರ್ಟ್ ಏನು ಮಾಡುತ್ತೆ? ನಾವು ಉಸಿರಾಡುವಂತೆ ಮಾಡುತ್ತೆ, ಅಥವಾ ಈ ಹಾರ್ಟ್ ಬೀಟ್ ನಿಂತೋದ್ರೆ ನಮ್ಮ ಉಸಿರು ನಿಂತು ಹೋಗುತ್ತೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೇವೆ. ಆದರೆ ದೇವರು ಮಾತಾಡ್ತಾ ಇರುವಂಥದ್ದು ಹೃದಯ ಅಂತ ಹೇಳುವಾಗ ಈ ಭಾಗ, ಅಂದರೆ ನಿಮ್ಮ ಆಲೋಚನೆಗಳು, ನಿಮ್ಮ ವಿಚಾರಗಳು, ನಿಮ್ಮ ನಿಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇತ್ಯಾದಿಗಳ ವಿಷಯದಲ್ಲಿ ನೀನು ಭಾಳ ಕೇರ್ಫುಲ್ ಆಗಿರು. ಯಾಕೆ ಅಂತ ಹೇಳಿದ್ರೆ ಇದರೊಳಗಿಂದ ಜೀವಧಾರೆಗಳು ಹೊರಡ್ತವೆ. ಯಾವಾಗ? ನೀನು ಇದರಲ್ಲಿ ಕೇರ್ಫುಲ್ ಆಗಿದ್ದಾಗ. ಒಂದು ವೇಳೆ ನಿನ್ನ ಆಲೋಚನೆಯಲ್ಲಿ, ನಿನ್ನ ವಿಚಾರದಲ್ಲಿ, ಅಥವಾ ನಿನ್ನ ಕ್ರಿಯೆಯಲ್ಲಿ, ಅಥವಾ ನೀನು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ನೀನೇನಾನ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜೀವಧಾರೆಗಳು ಹೊರಡೋದಿಲ್ಲ, ಅಲ್ಲಿ ನಾಶನ ಹೊರಡುತ್ತೆ. ಸೊ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಸೊ ಈ ದಿನದ ಸಂದೇಶ ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಚೀಟಿಂಗ್. ಪ್ರಿಯರೇ, ಯಾವತ್ತಾದರೂ ನಿಮ್ಮ ಜೀವಿತದಲ್ಲಿ ಬೇರೆಯವರಿಂದ ಮೋಸ ಹೋಗಿದ್ದಾದಂಥ ಘಟನೆಗಳೇನನ್ನ ನೆನಪಿದವ ನಿಮಗೆ? ಹೋಗಿದ್ದೀರಾ? ಯಾವತ್ತನ್ನ ಮೋಸ ಹೋಗಿದ್ದೀರಾ ಬೇರೆಯವರಿಂದ? ಫಾರ್ ಎಕ್ಸಾಂಪಲ್, ಶಾಪಿಗೆ ಹೋಗಿರ್ತೀರಾ, ಒಂದು ಬಟ್ಟೆ ಶಾಪಿಗೆ ಹೋಗಿರ್ತೀರಾ, ಅದಕ್ಕೆ ನಿಖರವಾದಂಥ ಬೆಲೆ ತುಂಬ ಕಡಿಮೆನೇ ಇರುತ್ತೆ. ಆದರೆ ಆ ಅಂಗಡಿಯವನು ನಿಮಗೆ ಅದು ಇದು ಅಂತ ಹೇಳಿ ಬ್ರೈನ್ ವಾಶ್ ಮಾಡಿ, ಸುಳ್ಳು ಹೇಳಿ, ಇನ್ನೊಂದು ಮತ್ತೊಂದು ಹೇಳಿ ನಿಮ್ಮ ಹತ್ರ ಜಾಸ್ತಿ ಹಣ ಕಿತ್ಕೊಂಡಿರ್ತಾನೆ. ಅಂತ ಯಾವುದಾದನ್ನ ಘಟನೆಗಳ ಜ್ಞಾಪಕ ಇದನ್ನ? ಹೌದಲ್ಲ? ಭಾಳಷ್ಟು ಆ ರೀತಿಯಾದಂಥ ಘಟನೆಗಳು ನಿಮ್ಮ ಜೀವಿತದಲ್ಲಿ ನಡೆದಿರ್ಬಹುದಲ್ವ? ಎಸ್. ಈಗಿನ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ಚೀಟಿಂಗ್ ಅಂತ ಹೇಳಿದ್ರೆ ಮೋಸ ಮಾಡೋದು ಅನ್ನೋದರ ನಿಜವಾದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಅಥವಾ ಒಂದು ಸಂಬಂಧಪಟ್ಟದ್ದನ್ನು ಮತ್ತೊಬ್ಬರು ಕಸಿದುಕೊಳ್ಳುವಂಥದ್ದು ಅಥವಾ ಯಾಮಾರಿಸುವಂಥದ್ದು. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ಸಾಮಾನ್ಯವಾಗಿ ಲೋಕದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮೋಸಗಳು ನಡೆಯುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಬಹುತೇಕ ಎಲ್ಲ ಕಡೆನೂ ಮೋಸ ನಡೆಯುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತು ವ್ಯಾಪಾರಿಗಳ ಹತ್ರ ಹೋದರೆ ಅಲ್ಲಿನೂ ಮೋಸ ನಡೆಯುತ್ತೆ. ಆಮೇಲೆ ವೈದ್ಯರ ಹತ್ರ ಹೋದರೆ ಅಲ್ಲಿನೂ ಮೋಸ ನಡೆಯುತ್ತೆ. ಈವನ್ ನಾವು ತೆಗೆದುಕೊಳ್ಳುವಂಥ ಆಹಾರ ಹೋಟೆಲ್ಗಳಲ್ಲಿ ಹೋದರೆ ಅಲ್ಲಿನೂ ಮೋಸ ನಡೆಯುತ್ತೆ. ಮತ್ತು ನಾವು ರೇಷನ್ ಅಂಗಡಿಗೆ ಹೋದರೆ ಅಲ್ಲಿನೂ ಮೋಸ ನಡೆಯುತ್ತೆ. ಎಲ್ಲ ಕಲಬೆರಕೆ ವಸ್ತುಗಳನ್ನು ಬೆರೆಸಿ ಕೊಡ್ತಾರೆ. ಆಮೇಲೆ ಇತ್ತೀಚೆಗೆ ಎಲ್ಲ ರಂಗಗಳಲ್ಲೂ ಮೋಸನೇ. ಒಂದು ವೈದ್ಯರ ಬಳಿಗೆ ಹೋಗ್ರಿ, ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ರಿ, ಎಲ್ಲ ಕಡೆ ಮೋಸ, ಎಲ್ಲ ಚೀಟಿಂಗ್. ಏನು
ಎಲ್ಲರೂ ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು, ದುಡ್ಡು ಮಾಡಬೇಕು. ಸೊ ದುಡ್ಡಿನಿಂದ ಬೆನ್ನತ್ಕೊಂಡು ಇವತ್ತು ಲೋಕದಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಜನರನ್ನು ಸುಲಭವಾಗಿ ಯಾಮಾರಿಸ್ತಾ ತಿರುಗ್ತಾ ಇದ್ದಾನೆ. ಇಷ್ಟ ಯಾಕೆ, ಇವತ್ತು ಪಾಸ್ಟ್ರುಗಳ ಬಳಿಗೆ ಹೋದ್ರೂ ಕೆಲವೊಂದು ಸಾರಿ ಮೋಸ ಹೋಗ್ತೀವಿ. ಅಂದರೆ ಸತ್ಯವೇದ ಹೇಳುತ್ತೆ ಏನಂತ, ಸುಳ್ಳು ಬೋಧಕರು ಬರ್ತಾರೆ, ಅವ್ರು ನಿಮಗೆ ಸತ್ಯವೇದಕ್ಕೆ ವಿರುದ್ಧವಾಗಿ ಬೋಧನೆ ಮಾಡಿ ನಿಮ್ಮನ್ನು ಮೋಸಗೊಳಿಸ್ತಾರೆ. ಮೋಸ ಹೋಗದೇ ಇರುವಾಗ ಎಚ್ಚರಿಕೆಯಿಂದ ಇರ್ರಿ ಅಂತ ದೇವರು ಹೇಳಿದ್ದಾರೆ. ಅಂದರೆ ದೇವಾಲಯನೂ ಬಿಟ್ಟಿಲ್ಲ ಇವತ್ತು. ಮೋಸ ಮಾಡುವಂಥ ಜನ ಎಲ್ಲ ಕಡೆ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೊಂದು ಸಾರಿ ಮೋಸ ಹೋಗಿರ್ಬೋದು ಬೇರೆಯವರಿಂದ, ಇರಲಿ. ಆದರೆ ನಿಮ್ಮಷ್ಟಕ್ಕೆ ನೀವೇ ಯಾವತ್ತನ ಮೋಸ ಹೋಗಿದ್ದೀರಾ, ಅಥವಾ ನಿಮಗೆ ನೀವೇ ಯಾವತ್ತನ ಮೋಸ ಮಾಡ್ಕೊಂಡಿದ್ದೀರಾ? ಪ್ರಿಯರೇ, ಇಷ್ಟೊಂದು ಸಾರಿ ನಾವು ಬೇರೆಯವರಿಂದ ಮೋಸ ಹೋಗೋದು ಸುಲಭ, ಆದರೆ ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗೋದಿದೆ ಅಲ್ಲ, ಅದು ನಿಜವಾಗ್ಲೂ ಬಹಳ ಕಠಿಣವಾಗಿರುವಂಥ ಮತ್ತು ಹೇಯವಾಗಿರುವಂಥ ಸಂಗತಿ. ಇಷ್ಟೊಂದು ಸಾರಿ ಅಂದ್ಕೊಳ್ತೀವಲ್ಲ, ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡುವಾಗ, ನಾನು ಎಂಥ ಮೋಸ ಹೋದೆ, ಅವ್ರು ನಮ್ಮನ್ನು ಹೇಗೆ ಮೋಸ ಮಾಡಿದ್ರು, ಬೇರೆಯವ್ರು ನಮ್ಮನ್ನು ಮೋಸ ಮಾಡೋದು ಒಂದು ಕಡೆ ಇರಲಿ, ಅದು ಆಕಸ್ಮಿಕ. ಆದರೆ ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗೋದಿದೆಯಲ್ಲ, ಅದು ಬಹಳ ಕೆಟ್ಟದ್ದು. ಸೊ ಇಲ್ಲಿ ನಾನು ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗುವಂಥ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೋ ಡೇಂಜರ್ ಅನ್ನುವಂಥ ಆಲೋಚನೆಯಲ್ಲಿ ನಾವು ಮೋಸ ಹೋಗ್ತೇವೆ. ಏನೂ ಅಪಾಯ ಇಲ್ಲ. ಬೇರೆ ನಾನು ಕಳೆದ ಕೆಲವು ದಿವಸಗಳ ಹಿಂದೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಗ್ರ್ಯಾಜುಯೇಟ್ ಆದಂಥ ಒಂದು ಗುಂಪು, ಅಂದರೆ ವಿದ್ಯಾರ್ಥಿಗಳ ಗುಂಪು. ಅವ್ರು ಏನು ಮಾಡ್ತಾರೆ, ಓಕೆ ಎಜುಕೇಷನ್ ಎಲ್ಲ ಮುಗೀತು, ಇನ್ನೇನು ನಾವು ನಮ್ಮ ಲೈಫಲ್ಲಿ ಸೆಟಲ್ ಆದ್ವಿ, ಬನ್ನಿ ನಾವು ಕೆಲಸಕ್ಕೆ ಸೇರ್ಕೊಳ್ಳೋ ಮುಂಚೆ ಒಂದ್ಸರಿ ಎಲ್ಲರೂ ಸೇರಿ ಒಂದು ಟ್ರಿಪ್ಗೆ ಹೋಗೋಣ ಅಂತೇಳಿ ಅವರು ಒಂದು ಫಾಲ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಭಾಳ ಎತ್ತರದಿಂದ ನೀರು ಬೀಳುವಂಥ ಒಂದು ಸ್ಥಳವನ್ನು ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆ ಒಂದು ಸ್ಥಳಕ್ಕೆ ಸೇರ್ತಾರೆ. ಅಲ್ಲಿ ಸೈನ್ ಬೋರ್ಡ್ ಇರುತ್ತೆ, ಏನಂತ, ಇದು ಅಪಾಯ ಸ್ಥಳ, ನೀರೊಳಗಡೆ ಯಾರು ಇಳಿಬೇಡ್ರಿ, ಈ ಭಾಗವನ್ನು ಅಥವಾ ಈ ಮೇರೆಯನ್ನು ದಾಟಿ ಹೋಗಬೇಡ್ರಿ ಅಂತ ಹೇಳಿ. ಇವರು ಎಜುಕೇಟೆಡ್ ಆಗಿದ್ದರು, ಅದನ್ನು ಓದ್ತಾರೆ. ಆದಾಗ್ಯೂ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೂ ತೊಂದರೆ ಇಲ್ಲ, ಏನೂ ಅಪಾಯ ಇಲ್ಲ, ದೇರ್ ಇಸ್ ನೋ ಡೇಂಜರ್, ಏನು ಅಪಾಯ ಇಲ್ಲ, ಬನ್ನಿರಿ ಹೋಗೋಣ ಅಂತ ಹೇಳಿ ಏನು ಮಾಡ್ತಾರೆ, ಆ ಮೇರೆಯನ್ನು ದಾಟಿ ಹೋಗ್ತಾರೆ. ಇದ್ದಕ್ಕಿದ್ದಂಗೆ ಒಬ್ಬ ಏನು ಮಾಡ್ತಾನೆ, ಆ ಫಾಲ್ಸಲ್ಲಿ ಬಿದ್ದೋಗ್ತಾನೆ. ಅವನನ್ನು ಕಾಪಾಡೋಕ್ಕೆ ಮತ್ತೊಬ್ಬ, ಅವನನ್ನು ಕಾಪಾಡೋಕ್ಕೆ ಮಗದೊಬ್ಬ, ಹೀಗೆ ಅನೇಕ ಜನ ಅಲ್ಲಿ ಬಿದ್ದು ಅವರು ಪ್ರಾಣವನ್ನು ಕಳ್ಕೊಂಡ್ರು. ಇದನ್ನು ನೀವು ತುಂಬ ಕಡೆ ನೋಡಿರ್ಬೋದು. ಇನ್ಫ್ಯಾಕ್ಟ್ ಇದನ್ನು ನ್ಯೂಸ್ ಚಾನೆಲ್ಗಳಲ್ಲೂ ಸಹಿತ ಇದನ್ನು ಹಾಕಿದ್ರು. ಸೊ ಇದು ಗೊತ್ತಿದ್ದು ಕಣ್ಣಿಗೆ ಕಂಡು ಮೋಸ ಹೋಗುವಂಥದ್ದು. ಒಂದು ಗಾದೆ ಮಾತು ಹೇಳ್ತಾರೆ, ഇരുಳು ಕಂಡ ಬಾವಿಗೆ ಹಗಲು ಬಿದ್ದಂತಾಯಿತು ಅಂತ ಹೇಳಿ. ಪ್ರಿಯ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಈ ಥರವಾದಂಥ ಅನೇಕ ಎಕ್ಸಾಂಪಲ್ಗಳನ್ನು ನಾವು ನೋಡ್ಬೋದು. ಹೇಗೆ ಜನ ತಮ್ಮಷ್ಟಕ್ಕೆ ತಾವೇ ಮೋಸ ಹೋದರು. ದೇವರು ನಮಗೆ ಎಲ್ಲ ಥರವಾದಂಥ ಎಚ್ಚರಿಕೆಯ ಸಂದೇಶಗಳನ್ನು ಕೊಟ್ಟಾಗ್ಯೂ, ಎಲ್ಲ ಥರವಾದಂಥ ತಿಳುವಳಿಕೆಯನ್ನು ಕೊಟ್ಟಾಗ್ಯೂ, ಜ್ಞಾನವನ್ನು ಕೊಟ್ಟಾಗ್ಯೂ, ಬುದ್ಧಿಯನ್ನು ಕೊಟ್ಟಾಗ್ಯೂ, ನಮಗೆ ಈತನ ವಾಕ್ಯದಲ್ಲಿ ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ತಿಳುವಳಿಕೆ ಕೊಟ್ಟಾಗ್ಯೂ ನಾವು ಎಷ್ಟೊಂದು ಸರಿ ಏನು ಮಾಡ್ತೇವೆ, ಮೋಸ ಹೋಗ್ತೇವೆ. ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗ್ತೇವೆ, ನಮ್ಮನ್ನು ನಾವೇ ಮೋಸ ಪಡಿಸ್ಕೊಳ್ತೇವೆ. ಆ ಥರವಾದಂಥ ಒಂದು ಎಕ್ಸಾಂಪಲ್ನ ನಾನು ನಿಮಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯವನ್ನು ಓದೋಣ ನಾವು. ಆ ವಾಕ್ಯ ಯಾವುದಪ್ಪ ಅಂತ ಹೇಳಿದ್ರೆ, ಲೂಕಾ ಸುವಾರ್ತೆ 17ನೇ ಅಧ್ಯಾಯ 26 ಮತ್ತು 27ನೇ ವಚನ. ಏನು ಹೇಳುತ್ತೆ, ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸದಲ್ಲೂ ನಡೆಯುತ್ತೆ. ಅಂದರೆ ನೋಹನ ದಿನಗಳಲ್ಲಿ ಜನರಿಗೆ ನೋಹ ಏನು ಮಾಡ್ತಾ ಇದ್ದ, ಎಚ್ಚರಿಕೆ ಗಂಟೆ ಬಾರಿಸ್ತಾನೆ ಇದ್ದ, ಎಚ್ಚರಿಕೆ ಸಂದೇಶವನ್ನು ಕೊಡ್ತಾನೆ ಇದ್ದ. ದೇವರು ಮಳೆಯನ್ನು ಕಳಿಸ್ತಾನೆ, ಮಳೆ ಬರುತ್ತೆ, ಪ್ರಳಯ ಆಗುತ್ತೆ, ನೀವು ದೇವ್ರ ಕಡೆ ತಿರುಗಿಕೊಂಡು ಈ ನಾವೆಲ್ಲಿ ಸೇರ್ಕೊಳ್ರಿ ಎಂಬುದಾಗಿ ಹೇಳ್ತಾ ಇದ್ದ. ಬಟ್ ಜನ ಏನು ಹೇಳ್ತಾ ಇದ್ರು, ದರ್ ಇಸ್ ನೋ ಡೇಂಜರ್ ಎಟ್ ಆಲ್, ಏನು ತೊಂದರೆ ಇಲ್ಲ, ವಿ ಆರ್ ಸೇಫ್, ನಾವು ಆರಾಮಾಗಿದ್ದೀವಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿ ಮೋಸ ಹೋದ್ರು. ಅದೇ ಥರ ಅಂತ್ಯದ ದಿನಗಳಲ್ಲಿ ಇರುತ್ತೆ, ಸ್ವಾಮಿ ಬರುವಂಥ ಸಮಯದಲ್ಲಿ ಇರುತ್ತೆ ಎಂಬುದಾಗಿ ಸ್ವಾಮಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇವತ್ತು ಅಂತ್ಯದ ದಿನಗಳಲ್ಲಿದ್ದಂಥ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಎಚ್ಚರಿಕೆನ ಹೊಂದ್ಕೋಬೇಕು. ಹಾಗಾದರೆ ಒಂದು ಎಕ್ಸಾಂಪಲ್ನ ನಾನು ಕೊಡ್ತೇನೆ, ಕಂಡು ಮೋಸ ಹೋಗೋದು. ಪ್ರಿಯ ದೇವಜನರೇ, ಯೇಸು ಸ್ವಾಮಿಗೆ 12 ಜನ ಶಿಷ್ಯರಿದ್ದರು. ಆ 12 ಜನ ಶಿಷ್ಯರಲ್ಲಿ
ಒಬ್ಬನಾದಂಥ ಅಂದರೆ ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ಟಂಥ ವ್ಯಕ್ತಿ. ಸರಿ, ಹಾಗಾದರೆ ಯೇಸು ಕ್ರಿಸ್ತನನ್ನು ಅಂದರೆ ವೈರಿಗಳ ಕೈಗೆ ಹಿಡಿದುಕೊಟ್ಟಂಥ ವ್ಯಕ್ತಿ ಯಾರು? ಎಸ್, ಅಫ್ಕೋರ್ಸ್, ಯೂದ ಇಸ್ಕರಿಯೋತ್. ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಡೋದಕ್ಕೆ ಒಡಂಬಟ್ಟನು. ಪ್ರಿಯ ದೇವರ ಮಕ್ಕಳೇ, ಇಸ್ಕರಿಯೋತ್ ಯೂದನು ಯೇಸು ಸ್ವಾಮಿಯೊಂದಿಗೆ 3.5 ವರ್ಷಗಳ ಕಾಲ ಏನು ಮಾಡ್ತಾ ಇದ್ದ? ಆತನು ಯೇಸು ಸ್ವಾಮಿಯೊಂದಿಗೆ ಆತನು ಸಂಸರ್ಗವನ್ನು ಇಟ್ಕೊಂಡಿದ್ದ, ಯೇಸು ಸ್ವಾಮಿಯನ್ನು ಸಂಧಿಸ್ತಾ ಇದ್ದ, ಯೇಸು ಸ್ವಾಮಿಯೊಂದಿಗೆ ಆತನು ಒಡನಾಟವನ್ನು ಹೊಂದಿದ್ದ. ಯೇಸು ಸ್ವಾಮಿಯನ್ನು ಮಾಡಿದಂಥ ಎಲ್ಲ ಅದ್ಭುತ ಮಹತ್ ಕಾರ್ಯಗಳನ್ನು ಆತನು ಕಣ್ಣಾರೆ ಕಂಡ, ಕಿವಿಯಾರೆ ಕೇಳ್ದ, ಅದನ್ನು ಆತನು ಭಾಳ ಹತ್ತಿರದಿಂದ ಅದನ್ನು ಆತನು ನೋಡ್ದ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು 5,000 ಜನರಿಗೆ ಊಟ ಮಾಡಿಸಿದಾಗ ಈತನಲ್ಲಿದ್ದ. ಕುರುಡರಿಗೆ ಕಣ್ಣು ಕೊಟ್ಟಾಗ, ಕುಂಟರಿಗೆ ಕಾಲು ಕೊಟ್ಟಾಗ, ಸತ್ತು ಹೋದಂಥ ಲಾಜರನನ್ನು ಎಬ್ಬಿಸುವಾಗ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಲಾಜರನು ಯೇಸುವಿನೊಂದಿಗೆ ಇದ್ದ. ಆದರೆ ಯೇಸುವಿನೊಂದಿಗೆ ಆತನು ಬರೀ ದೈಹಿಕವಾಗಿ ಉಳ್ಕೊಂಡನೇ ಹೊರತು ಆತ್ಮೀಕವಾಗಿ ಯೇಸು ಕ್ರಿಸ್ತನ ಮನಸ್ಸಿನೊಂದಿಗೆ ತನ್ನ ಮನಸ್ಸನ್ನು ಆತನ ಏನು ಮಾಡಲಿಲ್ಲ? ಸೇರಿಸಲಿಲ್ಲ. ಪ್ರಿಯ ದೇವಜನರೇ, ಇಲ್ಲಿ ನಾನು ಈಗಾಗಲೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ಓದಿದೆ. ಏನಂತ? ಗಾಡ್ ಯುವರ್ ಹಾರ್ಟ್, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಇಸ್ಕರಿಯೋತ್ ಯೂದ ತನ್ನಷ್ಟಕ್ಕೆ ತಾನೇ ಮೋಸ ಮಾಡಿಕೊಂಡ. ಹೇಗೆ? ಸಾಕ್ಷಾತ್ ಪರಲೋಕದ ದೇವರೇ, ಇಡೀ ಲೋಕದ ಸಮಸ್ತ ಜನರ ರಕ್ಷಣೆಗೋಸ್ಕರ ಬಂದಂಥ, ಇಡೀ ಲೋಕವನ್ನು ತನ್ನ ಕೈಯಾರೆ ಸೃಷ್ಟಿ ಮಾಡಿದಂತಹ, ನಮ್ಮನ್ನು ಭಾಳವಾಗಿ ಅತಿಶಯವಾಗಿ ಪ್ರೀತಿ ಮಾಡುವಂಥ ಸ್ವತಃ ಆ ದೇವರೇ ಆತನ ಮುಂದೆ ಇರುವಾಗ, ಆತನ ಜೊತೆಗೆ ಈತನು ನಡೀತಾ ಇದ್ದಾನೆ, ಆತನ ಜೊತೆಗೆ ಈತನು ಒಡನಾಡ್ತಾ ಇದ್ದಾನೆ, ಆತನೊಂದಿಗೆ ಮಾತಾಡ್ತಾ ಇದ್ದಾನೆ, ಕಣ್ಣಾರೆ ನೋಡ್ತಾ ಇದ್ದಾನೆ, ಮುಟ್ತಾ ಇದ್ದಾನೆ. ಅಪ್ಪ, ಎಂಥ 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 ಅದ್ಭುತವಾದಂಥ ಅವಕಾಶ, ಇಂಥ ಶ್ರೇಷ್ಠವಾದಂಥ ಅವಕಾಶ. ಕ್ರಿಸ್ತನೊಂದಿಗೆ ನಡೆದಾಡೋದು, ಕ್ರಿಸ್ತನೊಂದಿಗೆ ಮಾತಾಡೋದು, ಕ್ರಿಸ್ತನೊಂದಿಗೆ ಎಲ್ಲ ಸಮಯವನ್ನು ಕಳೆಯೋದು, ಮುಖಾಮುಖಿಯಾಗಿ ಮಾತಾಡೋದು. ಯಪ್ಪ, ನಿಜವಾಗ್ಲೂ ಅವನು ಎಷ್ಟು ಭಾಗ್ಯಶಾಲಿ. ಯಾರು? ಇಸ್ಕರಿಯೋತ್ ಯೂದ. ಆದರೆ ಏನಾಯಿತು? ಆತನು ತನ್ನ ಹೃದಯವನ್ನು ಕ್ರಿಸ್ತನಿಗೆ ಒಪ್ಪಿಸಿ ಕೊಡೋದಕ್ಕೆ ಬದಲಾಗಿ, ತನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿ ಕೊಡೋದಕ್ಕೆ ಬದಲಾಗಿ ಅವನು ಯಾವುದಕ್ಕೆ ಒಪ್ಪಿಸಿ ಕೊಟ್ಟ? ಆತನು ಹಣದ ವ್ಯಾಮೋಹಕ್ಕೆ ತನ್ನ ಮನಸ್ಸನ್ನು ಒಪ್ಪಿಸಿ ಕೊಟ್ಟ. ಪ್ರಿಯ ದೇವರ ಭಕ್ತರೇ, ನಾವು ಪೌಲನು ತನ್ನ ಆತ್ಮೀಯ ಮಗನಂಥ ತಿಮೋಥೆಯನಿಗೆ ಪತ್ರವನ್ನು ಬರೆಯುವಾಗ ಆತನು ಭಾಳ ಎಚ್ಚರಿಕೆಯ ವಿಚಾರಗಳನ್ನು ಅಥವಾ ಭಾಳ ಅಮೂಲ್ಯವಾದಂಥ ವಿಷಯಗಳನ್ನು ಎಚ್ಚರಿಕೆಯಾಗಿ ತನ್ನ ಮಗನಿಗೆ ಆತನು ಬರೀತಾನೆ. ಇವತ್ತು ಅದೇ ಪತ್ರಿಕೆಯನ್ನು ನಾವು ಓದುವಾಗ ಇವತ್ತು ನಮಗೂ ದೇವರು ಪೌಲನ ಮೂಲಕವಾಗಿ ಇದನ್ನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನಂಬಬೇಕು, ನಾವು ಅದನ್ನು ಅಂಗೀಕರಿಸಬೇಕು. ಆತನು ಅನೇಕ ವಿಷಯದಲ್ಲಿ ತನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಯಾವುದು? ಅದರಲ್ಲಿ ಒಂದು ಯಾವುದಪ್ಪ ಅಂತ ಹೇಳಿದ್ರೆ ಹಣದ ವ್ಯಾಮೋಹ. ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ 1 ತಿಮೋಥಿ 3:10 ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೀನು ಒಂದು ವೇಳೆ ಅದನ್ನು ಬೆನ್ನತ್ಕೊಂಡು ಹೋದರೆ ಏನಾಗುತ್ತೆ? ಮನುಷ್ಯನು ಅದರ ಹಿಂದೆ ಬಿದ್ದು ಏನು ಮಾಡ್ತಾನೆ? ತನ್ನನ್ನು ತಾನೇ ನಾಶಪಡಿಸ್ಕೊಳ್ತಾನೆ. ಬೇರೆಯವರು ನಮ್ಮನ್ನು ಚೀಟ್ ಮಾಡೋದು ಬೇರೆ, ಬೇರೆಯವರು ನಮ್ಮನ್ನು ಮೋಸ ಮಾಡೋದು ಬೇರೆ, ಬೇರೆಯವರು ನಮ್ಮನ್ನು ಚೀಟ್ ಮಾಡಿ ನಮಗೆ ಮೋಸಪಡಿಸೋದು ಒಂಥರ. ಆದರೆ ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗೋದಿದೆ ಅಲ್ಲ, ಬಹಳ ಕೆಟ್ಟದ್ದು. ಆದರೆ ಇಸ್ಕರಿಯೋತ್ ಯೂದನ ಜೀವಿತದಲ್ಲಿ ಇದು ನಡೀತು ಪ್ರಿಯರೇ. ಆತನೇನು ಮಾಡ್ದ? ಯೇಸು ಸ್ವಾಮಿ ಬಗ್ಗೆ ಆತನಿಗೆ ದಿನಗಳು ಕಳೆದಂತೆಲ್ಲ ಒಂದು ರೀತಿ ತಾತ್ಸಾರ ಮನೋಭಾವನೆ ಬಂತು. ಆತನು ಅಂದ್ಕೊಂಡಿದ್ದು ಏನು? ಯೇಸು ಸ್ವಾಮಿ ರಾಜನ ಆಗ್ತಾನೆ, ನಾನು ಆ ಒಂದು ಆಸ್ಥಾನದಲ್ಲಿ ಒಂದು ಒಳ್ಳೆ ಖಜಾಂಜಿ ಪೋಸ್ಟಲ್ಲಿ ನಾನು ಇರ್ಬೋದು ಅಂತ ಏನೇನೋ ಅಂತ ತನ್ನ ಮನಸ್ಸಲ್ಲಿ ಆತನು ಅಂದ್ಕೊಂಡಿದ್ದಿರ್ಬಹುದು. ಹೀಗೆ ಆತನು ತನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡೋದಕ್ಕೆ ಬದಲಾಗಿ ಲೋಕದ ಭೋಗಗಳಲ್ಲಿಯೇ ತನ್ನ ಮನಸ್ಸನ್ನು ಆತನು ಇಟ್ಕೊಂಡಿದ್ದ. ಏನಾಯಿತು? ಹೀಗೆ ದಿನಗಳು ಕಳೆದಂತೆಲ್ಲ ನಮಗೆ ಗೊತ್ತಿದೆ. ಆ ದಿವಸ ಆತನು ಯೇಸು ಸ್ವಾಮಿಯನ್ನು ಕೇವಲ 30 ಬೆಳ್ಳಿ ನಾಣ್ಯಗಳಿಗಾಗಿ ಆತನ ಯೇಸು ಸ್ವಾಮಿಯನ್ನು ಮುದ್ದು ಕೊಟ್ಟು ಹಿಡಿದುಕೊಟ್ಟ ಪ್ರಿಯರ. ಎಂಥ ಮೋಸ! ಸೊ ಆ ಮುಖಾಂತರವಾಗಿ ಆತನ ಏನು ಅಂದ್ಕೊಂಡ? ಓಕೆ,
ಆ ಮುಖಾಂತರವಾಗಿ ನಾವು ಅನ್ಕೋತಾ ಇದ್ದೀವಿ ಆತನ ಯೇಸು ಸ್ವಾಮಿಗೆ ಚೀಟ್ ಮಾಡ್ದ ಅಂತೇಳಿ. ಆತನ ಯೇಸು ಸ್ವಾಮಿಗೆ ಮೋಸ ಮಾಡ್ದ, ಯೇಸು ಸ್ವಾಮಿಗೆ ದ್ರೋಹ ಮಾಡ್ದ, ದ್ರೋಹಿ ಆದ ಅಂತ ನಾವು ಅಂದ್ಕೊಳ್ತಾ ಇದ್ದೀವಲ್ಲ. ಆತನ ಯೇಸು ಸ್ವಾಮಿಗೆ ದ್ರೋಹ ಮಾಡಿದ್ನ ಮೋಸ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಸ್ವತಃ ತನಗೆ ತಾನೇ ಮೋಸ ಮಾಡಿಕೊಂಡ ಅನ್ನುವಂಥದ್ದು ಬಹಳ ದುಃಖಕರವಾದಂಥ ಸಂಗತಿ. ಯಾಕಂತ ಹೇಳಿದ್ರೆ ರಕ್ಷಕನನ್ನು ಆತನ ಮುತ್ತು ಕೊಟ್ಟು ಹಿಡಿದುಕೊಡ್ತಾನೆ. ಬಹುಶಃ ಆತನ ನೆನೆಸ್ಕೊಂಡಿರ್ತಾನೆ ಏನಂತಂದರೆ, ನಾನು ಯೇಸು ಸ್ವಾಮಿಯನ್ನು ಮಹಾಯಾಜಕರಿಗೆ ನಾನು ಹಿಡಿದುಕೊಟ್ರೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ, ಸುಲಭವಾಗಿ ತಪ್ಪಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅನೇಕ ಇನ್ಸಿಡೆಂಟ್ಗಳಲ್ಲಿ ಆತ ನೋಡಿದ್ದ ಏನಂತ, ಯೇಸು ಸ್ವಾಮಿಯನ್ನು ಅನೇಕ ಕಡೆಗಳಲ್ಲಿ ಯೇಸು ಸ್ವಾಮಿಯೊಂದಿಗೆ ಜನರು ಸಂಭಾಷಣೆ ಮಾಡಿ ವಾದ ವಿವಾದಗಳು ನಡೆಯುವಾಗ ಯೇಸು ಸ್ವಾಮಿ ವಿಚಾರಗಳನ್ನು ನೇರವಾಗಿ ಹೇಳುವಾಗ ಜನ ಏನು ಮಾಡ್ತಾಯಿದ್ರು, ಯೇಸು ಸ್ವಾಮಿನ ಹೊಡಿಬೇಕು ಅಂತ ಹೇಳಿ ಕಲ್ಲುಗಳನ್ನ ಎತ್ಕೊಳ್ತಾ ಇದ್ರು. ಕಲ್ಲುಗಳನ್ನು ಎತ್ಕೊಂಡು ಆ ಕಲ್ಲುಗಳಿಗೆ ಬಗ್ಗೆ ತಮ್ಮ ಕೈಯಲ್ಲಿ ಕಲ್ಲುಗಳನ್ನು ಎತ್ಕೊಂಡು ತಿರುಗಿ ನೋಡೋದ್ರೊಳಗಡೆ ಯೇಸು ಸ್ವಾಮಿಯಲ್ಲಿ ಇರ್ತಾ ಇರೋದಿಲ್ಲ. ಆತನ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಇದನ್ನು ಈ ಇಸ್ಕರಿಯೋತ ಯೂದ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ. ಹೀಗಾಗಿ ಅವನು ತನ್ನ ಮನಸ್ಸಲ್ಲಿ ಅಂದ್ಕೊಂಡ, ನಾನು ಯೇಸು ಸ್ವಾಮಿಯನ್ನು ಆ ವೈರಿಗಳಿಗೆ ನಾನು ಹಿಡಿದು ಕೊಡ್ತೀನಿ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅಲ್ಲಿಂದ ಇಮಿಡಿಯೇಟಾಗಿ ತಪ್ಪಿಸ್ಕೊಂಡು ಹೋಗ್ತಾರೆ, ಅವ್ರ ಕೈಗೆ ಅವ್ರು ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ಏನು, ಯೇಸು ಸ್ವಾಮಿ ಅವ್ರ ಕೈಗೆ ಒಪ್ಪಿಸ್ಕೊಟ್ಟಾಗ ಯೇಸು ಸ್ವಾಮಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ, ಯೇಸು ಸ್ವಾಮಿನ ಬಚಾವಾಗ್ತಾರೆ. ನಾನು ಏನು ಅವ್ರ ಹತ್ರ ಒಪ್ಪಂದ ಮಾಡ್ಕೊಳ್ತೇನಲ್ಲ, ಇಷ್ಟು ಬೆಳ್ಳಿ ನಾಣ್ಯ ಕೊಡಬೇಕು ಅಂತೇಳಿ ಅಷ್ಟು ಹಣನೂ ನನಗೆ ಸಿಕ್ಕತ್ತೆ. ಹಾಗಂತ ಅವನು ಯೋಚನೆ ಮಾಡಿಕೊಂಡು ಏನು ಮಾಡ್ತಾನೆ, ಯೇಸು ಸ್ವಾಮಿಯನ್ನು ತಬ್ಬಿಕೊಂಡು ಆತನಿಗೆ ಮುತ್ತಿಟ್ಟು ಅವ್ರಿಗೆ ಹೇಳ್ತಾನೆ, ಈತನನ್ನು ಬಿಗಿಯಾಗಿ ಹಿಡ್ಕೊಳ್ರಿ ಅಂತ ಹೇಳಿ ಆತನೇನು ಮಾಡ್ತಾನೆ, ಅವ್ರಿಗೆ ಒಪ್ಪಿಸಿ ಕೊಡ್ತಾನೆ. ಆದರೆ ಪ್ರಿಯ ದೇವಜನರೇ, ಅಲ್ಲಿ ಯೇಸು ಸ್ವಾಮಿ ಅವರ ಕೈಯಿಂದ ತಪ್ಪಿಸ್ಕೊಂಡು ಹೋಗಲಿಲ್ಲ. ತದನಂತರ ಏನಾಗುತ್ತೆ, ಆತನು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದ. ಏನಂತ, ಯೇಸು ಸ್ವಾಮಿಗೆ ಏನು ಮಾಡ್ತಾರೆ ನೋಡೋಣ. ಕೊನೆಗೆ ಆತನಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿ ಸಾಯಿಸಬೇಕೆಂಬುದಾಗಿ ತೀರ್ಮಾನವಾಗಿದೆ ಅನ್ನುವಂಥ ವಿಚಾರ ಗೊತ್ತಾದಾಗ ಈ ಇಸ್ಕರಿಯೋತ ಯೂದ ಏನು ಮಾಡ್ತಾನೆ, ಈ ವಿಷಯವನ್ನು ಕೇಳಿ ತುಂಬ ನೊಂದುಕೊಳ್ತಾನೆ, ತುಂಬ ಪಶ್ಚಾತ್ತಾಪ ಪಡ್ತಾನೆ, ತುಂಬ ಬೇಸರ ಪಡ್ಕೊಳ್ತಾನೆ. ಅವನು ಮಾಡಿದಂಥ ಆ ಕೆಟ್ಟತನಕ್ಕೆ ಅವನ ಮನಸ್ಸು ಅವನನ್ನು ಚುಚ್ಚೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಯ್ಯೋ, ನಾನು ಎಂಥ ಮುಟ್ಟಾಳ್ತನ ಮಾಡಿದೆ, ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ. ಆ ಯೇಸು ಕ್ರಿಸ್ತನು ತಪ್ಪಿಸ್ಕೊಳ್ತಾನೇನೋ ಅಂತ ಅಂದ್ಕೊಂಡೆ, ಆದರೆ ಯೇಸು ಸ್ವಾಮಿ ತಪ್ಪಿಸ್ಕೊಳ್ಳಿಲ್ಲ. ಯೇಸು ಸ್ವಾಮಿ ಅವ್ರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಯೇಸು ಸ್ವಾಮಿಯನ್ನು ಅವರು ಶಿಲುಬೆಗೆ ಏರಿಸಿ ಹಿಂಸೆ ಕೊಟ್ಟು ಆತನನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ. ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ. ಅದಕ್ಕೆ ಆತನೇನು ಮಾಡ್ದ, ಆತನು ವಾಪಸ್ ಆ ಹಣವನ್ನು ತೆಗೆದುಕೊಂಡು ಆ ಯಾಜಕರ ಬಳಿಗೆ, ಮಹಾಯಾಜಕರ ಬಳಿಗೆ ಹೋಗ್ತಾ ಇದ್ದಾನೆ, ಕಾಯಫನ ಬಳಿಗೆ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ಹೇಳ್ತಾ ಇದ್ದಾನೆ, ತಗೋಪ್ಪ ನಿನ್ನ ಹಣದ ಗಂಟನ್ನು ನೀನು ವಾಪಸ್ ತಗೋ, ನಿನ್ನ ಹಣ ನೀನು ತಗೋ, ಆ ಕ್ರಿಸ್ತನನ್ನು ಬಿಟ್ಬಿಡು ಅಂತ ಕೇಳ್ತಾ ಇದ್ದಾನೆ. ಆದರೆ ಆಯ್ತಾ, ಬಿಟ್ರ? ಇಲ್ಲ. ಅವ್ರು ಹೇಳ್ತಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ, ನಿನ್ನ ಹತ್ರ ನಾವೇನು ಒಪ್ಪಂದ ಮಾಡ್ಕೊಂಡಿದ್ವಿ, ನೀನು ಯೇಸು ಕ್ರಿಸ್ತನನ್ನು ಹಿಡಿದುಕೊಟ್ರೆ ನಿನಗೆ ನಾವು ಹಣ ಕೊಡ್ತೀವಿ ಅಂತ. ನೀನು ಹಿಡಿದು ಕೊಟ್ಟಿದ್ದಾಯ್ತು, ನಾನು ನಿಮ್ಗೆ ಹಣ ಕೊಟ್ಟಿದ್ದಾಯ್ತು, ಇನ್ಯಾಕೆ ಬಂದೆ, ಹೋಗ್, ನಿನ್ನ ಕೆಲಸ ಮುಗಿದೋಯ್ತು, ನಿನಗೂ ನಮಗೂ ಸಂಬಂಧ ಇಲ್ಲ. ಪ್ರಿಯ ದೇವಜನರೇ, ಯೂದನಿಗೆ ಒಂದು ಕಡೆ ಹಣ ಇದೆ, ಆದರೆ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಶ್ರೇಷ್ಠನಾಗಿರುವಂಥ ಆ ಕ್ರಿಸ್ತನನ್ನು ಆತನೇನು ಮಾಡಿದ್ದಾನೆ, ಹಿಡಿದುಕೊಟ್ಟಿದ್ದಾನೆ. ಹೀಗಿರೋದ್ರಿಂದ ಆತನು ತುಂಬ ನೊಂದ್ಕೊಳ್ತಾನೆ, ತನ್ನ ಮನಸ್ಸಲ್ಲಿ ಆತನ ಬೇಸರ ಪಟ್ಕೊಳ್ತಾನೆ. ಆತನ ಮನಸ್ಸಾಕ್ಷಿ ಆತನಿಗೆ ಚುಚ್ಚೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಿ ರಿಗ್ರೆಟ್ ಫಾರ್ ಹಿಸ್ ಮಿಸ್ಟೇಕ್. ಪಶ್ಚಾತ್ತಾಪ ಪಡ್ತಾನೆ, ಆದರೆ ಆ ಪಶ್ಚಾತ್ತಾಪ ಅವನ ಮನಸ್ಸನ್ನು ಅದು ದೇವರಿಂದ ಇನ್ನೂ ದೂರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅವನು ತಾನು ಮಾಡಿದಂಥ ತಪ್ಪಿಗೆ, ಅಯ್ಯೋ ನಾನು ತಪ್ಪು ಮಾಡ್ದನಲ್ಲ ಅಂತೇಳಿ ಅದಕ್ಕೆ ಅವನು ಬೇಸರ ಪಟ್ಕೊಳ್ತಾನೆ. ಆದರೆ ಬೇಸರ ಪಟ್ಕೊಂಡಂಥ ಆ ಇಸ್ಕರಿಯೋತ ಯೂದನ ಅಂತ್ಯಸ್ಥಿತಿ ಏನಾಯಿತು ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಆತನು ಏನು ಮಾಡ್ದ, ಆತನು ಉರ್ಲು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಆತನು ಉರ್ಲು ಹಾಕ್ಕೊಂಡು ಸಾಯ್ತಾನೆ. ಆತನು ಉರ್ಲು ಹಾಕ್ಕೊಂಡು ಸತ್ತಾಗ ಆ ಮರದ ಟೊಂಗೆ ಕಟ್ಟಾಗಿ ಅದು ಪ್ರಪಾತಕ್ಕೆ ಬಿದ್ದು ಆತನ ಹೊಟ್ಟೆ ಎಲ್ಲ ಒಡೆದು ಆತನ ಹೊಟ್ಟೆಯಿಂದ ಕರಳುಗಳೆಲ್ಲ ಹೊರಗಡೆ ಬಂದಿತ್ತು ಎಂಬುದಾಗಿ ನಾವು ವೇದ ವಾಕ್ಯದಲ್ಲಿ ಓದ್ತೇವೆ. ಎಂಥ ಘೋರವಾದಂಥ ಮರಣ. ಯಾರು ಮಾಡಿದ್ದು? ಬೇರೆ ಯಾರನ್ನ ಮಾಡಿದ್ರ?
ಇಲ್ಲ ಅಲ್ಲ. ಆತನು ತಾನು ಮಾಡಿದಂಥ ತಪ್ಪಿಗೆ, ತಾನು ಮಾಡಿದಂಥ ಕುಚೇಷ್ಟೆಗೆ ಅಥವಾ ತಾನು ಮಾಡಿದಂಥ ತಪ್ಪಾದಂಥ ನಿರ್ಧಾರದಿಂದಾಗಿ ಆತನ ಏನು ಮಾಡ್ದ? ಇಂಥ ಹೀನಾಯವಾದಂಥ ಸೋಲನ್ನು ಅಥವಾ ಕ್ಷಮಿಸಿ, ಇಂಥ ಹೀನಾಯವಾದಂಥ ಸಾವನ್ನು ಆತನ ಅನುಭವಿಸ್ಬೇಕಾಯ್ತು. ಹೌದು, ಆತನ ಸೋಲನ್ನು ಅನುಭವಿಸಿದ. ಯಾವ ವಿಷಯದಲ್ಲಿ ಸೋಲನ್ನು ಅನುಭವಿಸಿದ? ನಾನು ಹಣವನ್ನು ಸಂಪಾದನೆ ಮಾಡಿ ನಾನು ಸುಖವಾಗಿ ಇರ್ತೀನಿ ಅಂತ ಅಂದ್ಕೊಂಡನಲ್ಲ, ಅದೇ ಆತನು ಆ ವಿಷಯದಲ್ಲಿ ಸೋಲನ್ನು ಅನುಭವಿಸಿದ. ಆತನು ಸುಖವಾಗಿರೋಕ್ಕಾಗಲಿಲ್ಲ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಹಣನೇ ಸರ್ವಸ್ವ ಅಲ್ಲ, ಹಣನೇ ಎಲ್ಲ ಅಲ್ಲ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಇವತ್ತು ಎಷ್ಟೋ ಜನ ಯೌವನಸ್ಥರು ಅಥವಾ ಎಷ್ಟೋ ಜನ ವಯಸ್ಸಾಗಿರುವಂಥ ತಂದೆ ತಾಯಿಗಳು, ಎಷ್ಟೋ ಜನ ಜವಾಬ್ದಾರಿ ಇರುವಂಥ ಕಂಪನಿ ಮ್ಯಾನೇಜರ್ಗಳು ಏನು ಮಾಡ್ತಾರೆ? ಎಷ್ಟೊಂದು ಹಣವನ್ನು ಇನ್ವೆಸ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಏನು ಲಾಭಗಳು ಬರಲಿಲ್ಲ, ಅಥವಾ ಅವ್ರು ಇನ್ವೆಸ್ಟ್ ಮಾಡಿದಕ್ಕೆ ತಕ್ಕ ಹಾಗೆ ಅವ್ರಿಗೆ ದುಡಿಮೆ ಬರಲಿಲ್ಲ, ಆದಾಯ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ಎಂತೆಂಥ ದೊಡ್ಡ 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 ಅಂಗಡಿಯ ಮಾಲೀಕರಾಗಿರ್ಬೋದು, ಅಥವಾ ಕಂಪನಿಯ ಮಾಲೀಕರುಗಳಾಗಿರ್ಬೋದು, ಅಥವಾ ಎಷ್ಟೋ ಜನ ಈ ಶೇರ್ ಚಾರ್ಟು, ಆ ಚಾರ್ಟು, ಈ ಚಾರ್ಟು, ಶೇರ್ ಮಾರ್ಕೆಟಿಂಗ್ ಇತ್ಯಾದಿ ಈ ಚೀಟಿ ವ್ಯವಹಾರಗಳು, ಆ ಬಿಸ್ನೆಸ್ಸು, ಈ ಬಿಸ್ನೆಸ್ಸು ಅಂತ ಹೇಳಿ ತುಂಬ ಜನ ತಾವು ಮೋಸ ಹೋಗ್ತಾ ಇದ್ದಾರೆ, ಇತರರನ್ನು ಮೋಸ ಪಡಿಸ್ತಾ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಮೋಸ ನಡೀತಾ ಇದೆ. ಆದರೆ ಎಷ್ಟೋ ಜನ ಸ್ವತಃ ಕಣ್ಣಿಗೆ ಕಂಡು ಮೋಸ ಹೋಗ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಇಸ್ಕರಿಯೋತ ಯೂದನ ಜೀವಿತದ ಮೂಲಕವಾಗಿ ನಾವು ಯಾವ ಆತ್ಮಿಕ ಪಾಠವನ್ನು ನಾವು ಕಲ್ತ್ಕೋಬೋದು? ಬರೀ ನಾವು ಕ್ರಿಸ್ತನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಇಸ್ಕರಿಯೋತ ಯೂದ ಕ್ರಿಸ್ತನನ್ನು ಪ್ರೀತಿಸ್ತೀನಿ ಎಂಬುದಾಗಿ ಅದರ ಜೊತೆಗೆ ಓಡಾಡ್ತಾ ಇದ್ದ, ಆದರೆ ಅದು ಕೇವಲ ನಟನೆಯಾಗಿತ್ತು. ಇವತ್ತು ಆತ್ಮೀಯವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಇಸ್ಕರಿಯೋತ ಯೂದನಾಗೆ ನಾನು ಕ್ರೈಸ್ತ ಅಂತ ಹೇಳ್ಕೊಂಡು, ನಾನು ಕ್ರಿಸ್ತನ ಹಿಂಬಾಲಕಳು ಅಂತ ಹೇಳ್ಕೊಂಡು ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತಾ ಇದ್ದೀವಾ? ನಮ್ಮ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ನಾವು ಆತನನ್ನು ಹಿಂಬಾಲಿಸ್ತಾ ಇದ್ದೀವಾ? ಆ ಮೂಲಕವಾಗಿ ದೇವರಿಗೆ ಮಹಿಮೆಯನ್ನು, ನಮಗೆ ಆಶೀರ್ವಾದವನ್ನು ಹೊಂದ್ಕೊಳ್ತಾ ಇದ್ದೀವಾ? ಮೋಸಪಡಿಸ್ಕೊಳ್ತಾ ಇದ್ದೀವಾ? ಆಶೀರ್ವಾದವನ್ನು ಹೊಂದ್ಕೊಳ್ತಾ ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರ. ಯಾಕಂತ ಹೇಳಿದ್ರೆ ದೇವರು ತಿರಸ್ಕಾರ ಸಹಿಸೋದಿಲ್ಲ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಎಂಬುದಾಗಿ ಸ್ವಾಮಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮನಸ್ಥಿತಿ ಏನಾಗಿದೆ? ನಾವು ಅನೇಕ ಸಾರಿ ನಾವು ಮಾಡಿದಂಥ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತೇವೆ. ಆದರೆ ಆ ಪಶ್ಚಾತ್ತಾಪ ನಿಜವಾಗ್ಲೂ ನಮ್ಮನ್ನು ದೇವರ ಬಳಿಗೆ ನಡೆಸ್ತಾ ಇದ್ದೇನಾ? ಅಥವಾ ಅಯ್ಯೋ ಸಾರಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡು ಆ ಕ್ಷಣಕ್ಕೆ ಮತ್ತೆ ಹೊಳ್ಳಿ ಅಂಥ ಸಂದರ್ಭ ಬಂದ ಮತ್ತು ಅದೇ ಪಾಪದಲ್ಲಿ ನಾನು ಬಿದ್ದೋಗ್ತಾ ಇದ್ದೀನಿ, ಅದೇ ಪಾಪವನ್ನು ನಾನು ಮಾಡ್ತಾ ಇದ್ದೀನ? ನಿನ್ನ ಹೃದಯ ಎಲ್ಲಿದೆ? ನಿನ್ನ ಹೃದಯ ಏನು ಮಾಡ್ತಾ ಇದೆ? ಏನು ಯೋಚಿಸ್ತಾ ಇದೆ? ಯಾವುದನ್ನು ಅಪೇಕ್ಷಿಸ್ತಾ ಇದೆ? ನಿನ್ನ ಹೃದಯವನ್ನು ನೀನು ಕಾಪಾಡಿಕೊಳ್ತಾ ಇದೆಯಾ? ಮಗನೇ, ಮಗಳೇ, ಈ ವಾಕ್ಯವನ್ನು ಜೀವಬುಗ್ಗೆ ಶೀರ್ಷಿಕೆಯಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವಂಥ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ನಾವು ಏನು ಡಿಸಿಷನ್ ತೆಗೆದುಕೊಳ್ತೇವೋ, ನಾವೇನು ತೀರ್ಮಾನವನ್ನು ತೆಗೆದುಕೊಳ್ತೇವೋ ಅದಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಕೊಯ್ಲೇಬೇಕು, ಕಾನ್ಸಿಕ್ವೆನ್ಸ್ನ ನಾವು ಅನುಭವಿಸಲೇಬೇಕು. ಹೀಗಾಗಿ ಇವತ್ತು ಈ ವಾಕ್ಯವನ್ನು ಕೇಳಿದಂತೆ ನಾವು ಮೋಸ ಹೋಗದಂತೆ, ಇಸ್ಕರಿಯೋತ ಯೂದನಾಗೆ ನೋ ಡೇಂಜರ್, ಏನು ಅಪಾಯ ಇಲ್ಲ ಅಂತ ನಾವು ಮೋಸ ಹೋಗದೆ ಇರೋ ಹಾಗೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸುವಂತೆ ನಾವು ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ಜೀವಬುಗ್ಗೆ ಶೀರ್ಷಿಕೆಯಲ್ಲಿ ಸಂದೇಶವನ್ನು ನಾವು ಕೇಳಿದ್ದೇವೆ. ಇಸ್ಕರಿಯೋತ ಯೂದನು ಹೇಗೆ ಏನೂ ಅಪಾಯ ಇಲ್ಲ, ಯೇಸು ಸ್ವಾಮಿ ಹೇಗೂ ತಪ್ಪಿಸ್ಕೊಳ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಆತನು ಮೋಸ ಹೋದನು ಮತ್ತು ಕ್ರಿಸ್ತನಿಗೆ ದ್ರೋಹ ಮಾಡಿದನು. ಕರ್ತ, ಇವತ್ತು ನಾವು ಸಹ ಏನು ಅಪಾಯ ಇಲ್ಲ, ಏನು ತೊಂದರೆ ಇಲ್ಲ, ಇನ್ನು ಕ್ರಿಸ್ತನ ಬರೋಣದು ಭಾಳ ದೂರ ಇದೆ ಅಂತ ಅಂದ್ಕೊಂಡು ನಾವೇನನ್ನ ಮೋಸ ಹೋಗ್ತಾ ಇದ್ದರೆ ಸ್ವಾಮಿ ನಮ್ಮನ್ನು ಕ್ಷಮಿಸು. ಈ ವಾಕ್ಯವನ್ನು ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಪರಾಂಬರಿಸು. ಅವ್ರು ನಿನ್ನ ಬಳಿಗೆ ಬರುವಂತೆ, ನಿನ್ನನ್ನು ಪ್ರೀತಿಸುವಂತೆ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹಿಂಬಾಲಿಸುವಂತೆ ನಿನ್ನ ಕೃಪೆ ಮಾಡು. ಅವರು ಮೋಸ ಹೋಗದೇ ಇರುವ ಹಾಗೆ ಕಾಪಾಡು. ನೀನು ಮೇಘರುಡನಾಗಿ ಬರುವಾಗ ಅವರು ನಿನ್ನ ಪರಲೋಕ ರಾಜ್ಯವನ್ನು ಸೇರುವಂತೆ ಅವರಿಗೆ ಕೃಪೆಯನ್ನು ದಯಪಾಲಿಸಿ, ಅವರ ಕುಟುಂಬವನ್ನು, ಅವರ ಯೋಚನೆ, ವಿಚಾರ, ಆಲೋಚನೆ, ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸಿ ಅಭಿವೃದ್ಧಿಪಡಿಸೆಂಬುದಾಗಿ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ಕರ್ತ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಇನ್ನೊಂದು ಸಂದೇಶದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.